ನೆಕ್ಸ್ಟ್ ಮೇನ್ ಬಂದು ಅಷ್ಟೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಲೋ ಹಲೋ ಎಲ್ಲರಿಗೂ, ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ತುಂಬ ದಿನಗಳಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಅದು ಕಾರಣಗಳಿಂದ. ಸೊ ಅದಕ್ಕೆ ಇವತ್ತು ಒಂದು ತಲೆಗೆ ಬಂದಿದ್ದ ವಿಷಯ, ಆಬ್ವಿಯಸ್ಲಿ ಇದು ಕ್ರಿಸ್ಮಸ್ ಮಂತು. ಇವತ್ತು ನನ್ನ ಆಫೀಸಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದೆ. ಇವತ್ತು ನನ್ನ ಫುಲ್ ಪ್ರಾಪರ್ ಮೇಕಪ್ ನಾನು ಮಾಡ್ಕೊಳ್ಳೋ ಮೇಕಪ್ ಹೇಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ತೋರಿಸೋಣ ಅಂತ. ಡಿಸ್ಕ್ಲೈಮರ್, ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ. ಇದು ನನಗೆ ಕಂಫರ್ಟ್ ಆಗೋ ಥರ ನಾನು ಯಾವ ಥರ ಮೇಕಪ್ ಮಾಡ್ಕೋತೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಇದು ತಪ್ಪು ಅದು ಸರಿ, ನನಗೆ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಲ್ಲ. ಅದು ಆಬ್ವಿಯಸ್ಲಿ ಮಿಸ್ಟೇಕ್ಸ್ಗಳಾಗಬಹುದು, ಆದ್ರೂ ಏನು ಮೈಂಡ್ ಮಾಡಬೇಡಿ. ಈ ವೇಯಲ್ಲೇ ನಾನು ನನ್ನ ಮೇಕಪ್ ಮಾಡ್ಕೊಳ್ಳೋದು. ಸೊ ಎಸ್, ಬನ್ನಿ ನನ್ನ ಜೊತೆ ನೀವು ಇವಾಗ ನಾನು ಹೇಗೆ ಮೇಕಪ್ ಮಾಡ್ಕೊಳ್ತೀನಿ ಅನ್ನೋದನ್ನ ನನ್ನ ಈ ವಿಡಿಯೋದಲ್ಲಿ ನೀವೆಲ್ಲರಿಗೂ ತೋರಿಸ್ತೀನಿ, ಓಕೆನಾ? ಎಸ್. ಸೊ ಫಸ್ಟ್ ಬಂದು ಫೇಸ್ನ ನೀಟಾಗಿ ಕ್ಲೆನ್ಸ್ ಮಾಡ್ಕೋಬೇಕು. ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸು ಸಹ ನಾನು ನಿಮಗೆ ತೋರಿಸ್ತೀನಿ. ನಾನು ಯೂಸ್ ಮಾಡೋದು ಬಂದು ಸೆರಾವೆ ಹೈಡ್ರೇಟಿಂಗ್ ಕ್ಲೆನ್ಸರ್. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಪ್ರಾಪರ್ ಈ ಒಂದು ಕ್ಲೆನ್ಸರ್ನ ಯೂಸ್ ಮಾಡ್ತೀನಿ. ನೀವು ಒಳ್ಳೆ ಸ್ಕಿನ್ ಡಾಕ್ಟರ್ನ ರೆಕಮೆಂಡ್ ಮಾಡಿ ನಿಮ್ಮ ಸ್ಕಿನ್ ಟೈಪ್ ಯಾವುದು, ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಕ್ಲೆನ್ಸರ್ ಆಗಲಿ ಮಾಯ್ಶ್ಚರೈಸರ್ ಆಗಲಿ ಯಾವ್ದು ಸೂಟ್ ಆಗುತ್ತೆ ಅದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ. ಸೊ ನಾನು ಯೂಸ್ ಮಾಡೋ ಒಂದು ಕ್ಲೆನ್ಸರ್ ಬಂದು ಸೆರಾವೆ ಹೈಡ್ರೇಟಿಂಗ್ ಕ್ಲೆನ್ಸರ್. ಸೊ ನೀಟಾಗಿ ಫೇಸನ್ನು ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ನಾನು ಅಪ್ಲೈ ಮಾಡೋದು, ಸೊ ನನ್ನ ಲಿಪ್ನ ಸ್ವಲ್ಪ ಮಾಯ್ಶ್ಚರೈಸ್ ಆಗಿರಲಿ ಅಂತ ನನ್ನ ಒಂದು ಲಿಪ್ ಅಪ್ಲೈ ಮಾಡ್ತೀನಿ ಅಷ್ಟೇ ಫಸ್ಟ್. ಸೊ ಲಿಪ್ ಸ್ವಲ್ಪ ಡ್ರೈ ಆಗಿರದೇ ಇರಲಿ ಅಂತ. ಸೊ ನೆಕ್ಸ್ಟ್ ಫಸ್ಟ್ ನಾನು ಯೂಸ್ ಮಾಡೋದು ಬಂದು ಮಾಯ್ಶ್ಚರೈಸರ್. ಇದು ಬಂದು ಸೆಟಾಫಿಲ್ DAM ಅಂತ. ಇದು ಕಂಪ್ಲೀಟ್ಲಿ ನಂದು ಫುಲ್ ಡ್ರೈ ಸ್ಕಿನ್ ಆಗಿರೋದ್ರಿಂದ ಇದು ಡ್ರೈ ಸ್ಕಿನ್ಗೆ ಇದು ಸೆಟಾಫಿಲ್ DAM ಅಂತ ಮಾಯ್ಶ್ಚರೈಸರ್ ಫಸ್ಟ್ ನಾನು ಅಪ್ಲೈ ಮಾಡ್ತಿರೋದು. ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಫೇಸ್ಗೆ. ಎಸ್, ಇದು ಬಂದು ನನ್ನ ಫೇಸಿಗೆ ಅಪ್ಲೈ ಮಾಡ್ತಿರೋದು. ನೆಕ್ಸ್ಟ್ ಒಂದು ಮೇನ್ ಥಿಂಗ್ ಸನ್ಸ್ಕ್ರೀನು. ನಾನು ಒಂದ್ಸಲಿ ಸನ್ಸ್ಕ್ರೀನ್ ಹಾಕೊಳ್ದೇನೆ ಹೊರಗಡೆ ಹೋಗಿದ್ದೆ ಬಿಸಿಲಾಗಿ. ಸೊ ಅವತ್ತು ನನ್ನ ಟೈಮು ಏನೋ ಗೊತ್ತಿಲ್ಲ, ಫುಲ್ ಫೇಸ್ ಎಲ್ಲ ಫುಲ್ಲು ಊದ್ಕೊಬಿಟ್ಟಿತ್ತು, ಕಣ್ಣು ಕಾಣಿಸ್ತಾ ಇರೋ ಥರ. ಅದು ಮೋಸ್ಟ್ಲಿ ಬಿಸಿಲಿಗೆ ಅಂತ ನಾನು ಅನ್ಕೊಂಡೆ. ಸೊ ನೀವು ಮಿಸ್ ಮಾಡಬೇಡಿ. ಇದು ನಾನು ಲೋಟಸ್ ಹರ್ಬಲ್ಸ್ ಸೇಫ್ ಸನ್ ಇದು ಮಾಯ್ಶ್ಚರೈಸರ್ ಅಲ್ಲ, ಸನ್ಸ್ಕ್ರೀನ್ ಹಾಕ್ತಾ ಇರೋದು. ಸನ್ಸ್ಕ್ರೀನ್ ಯಾವಾಗಲೂ ಜಾಸ್ತಿನೇ ಹಾಕೊಳ್ಳಿ. ಇಫ್ ಇನ್ ಕೇಸ್ ನೀವು ಹೊರಗಡೆ ಹೋಗ್ತಿದ್ರೆ ಇನ್ನೂ ಜಾಸ್ತಿನೇ ಹಾಕೊಳ್ಳಿ. ಹೀಗೆ ನಾನು ಸನ್ಸ್ಕ್ರೀನ್ ಹಾಕೊಂಡೆ. ಸೊ ಆಲ್ವೇಸ್ ನೆಕ್ಕಿಗೂ ಕೂಡ ಅಪ್ಲೈ ಮಾಡಿ. ಒಂದು ವಿಷಯ ನಾನು ಯಾವಾಗಲೂ ಏನು ಮಾಡೋದು ಅಂತ ಅಂದರೆ, ಇದು ನನ್ನ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಎವ್ರಿ ಡೇ ನಾನು ಫೇಸ್ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಂಡು ನನ್ನ ಫೇಸ್ನ ನಾನು ಕ್ಲೆನ್ಸರಿಂದ ಮಸಾಜ್ ಮಾಡ್ತಿರ್ತೀನಿ. ಹಾಗೆ ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಹಾಕಿದ ತಕ್ಷಣ ಮುಖನ 1-2 ಮಿನಿಟ್ಸ್ ಹೀಗೆ ಟ್ಯಾಪ್ ಮಾಡಿ. ಸೊ ಎಸ್, ಇದಿಷ್ಟು ಸನ್ಸ್ಕ್ರೀನು ಮಾಯ್ಶ್ಚರೈಸರ್ ಆಯಿತು. ಸೊ ನಾನು ಯೂಶಲಿ ರೆಗ್ಯುಲರ್ ಆಫೀಸ್ಗೆ ಹೋಗ್ಬೇಕಾದ್ರು ಅಥವಾ ಸುಮ್ಮನೆ ಹೊರಗಡೆ ಹೋಗ್ಬೇಕಾದ್ರೂ ನಾನು ಅಪ್ಲೈ ಮಾಡೋದು ಜಸ್ಟ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್. ಇದ್ರ ಜೊತೆಗೆ ಲಿಪ್ಸ್ಟಿಕ್ ಮತ್ತು ಕಾಜಲ್ ಹಾಕಿದ್ರೆ ನಂದು ಮೇಕಪ್ ಮುಗಿಯುತ್ತೆ. ಮೇಕಪ್ ಅನ್ನಲ್ಲ, ಜಸ್ಟ್ ರೆಗ್ಯುಲರ್ ರುಟೀನ್ ಅಂತ ಅದೇ. ಇಫ್ ಇನ್ ಕೇಸ್ ಯಾವ್ದಾದ್ರು ಒಂದು ದೊಡ್ಡ ಫಂಕ್ಷನೋ ಮದುವೆನೋ ಅಥವಾ ಏನಾದ್ರು ಸ್ಪೆಷಲ್ ಅಕೇಶನ್ ಇದ್ರೆ ಮಾತ್ರ ನಾನು ಇವಾಗ ಮುಂದೆ ಮಾಡೋ ಮೇಕಪ್ನ ನಾನು ಮಾಡೋದು. ಇಫ್ ನಾಟ್, ನಾನು ರೆಗ್ಯುಲರ್ ಆಗಿ ಇಷ್ಟೇ ನಂದು ಬಂದು ನಂದು ಫೇಸ್ದು ಎಲ್ಲ ಏನು ಹಾಕ್ತಾರೆ ಮುಖಕ್ಕೆ ಅದೆಲ್ಲ ಅಷ್ಟೇ. ಸೊ ಇವಾಗ ನಂದು ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸೋದ, ಸ್ವಲ್ಪ ಬ್ರೈಟ್ ಆಗಿರಲಿ ಅಂತ ಇವತ್ತು ಮೇಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಎಸ್, ಇವಾಗ ಸನ್ಸ್ಕ್ರೀನು ಮಾಯ್ಶ್ಚರೈಸರ್ ಆಯಿತು ಅಲ್ವಾ. ಈಗ ನೆಕ್ಸ್ಟ್ ಪ್ರೈಮರ್ ಯೂಸ್ ಮಾಡೋಣ. ನಾನು ಇದು ಯಾವುದು ಬ್ರ್ಯಾಂಡ್ ಅದಂತೂ ಅಲ್ಲ, ಯಾವ ಬ್ರ್ಯಾಂಡ್ ಅಂತ, ಜಸ್ಟ್ ಇದು ಸ್ಕಿನ್ ಬೇಸ್ ಪ್ರೈಮರ್. ಇದು ಜಸ್ಟ್ ಅಫೋರ್ಡೆಬಲ್ ಆಗಿ ಇರುತ್ತೆ. ಇದು ನಾನು ಇಷ್ಟನ್ನ ಪ್ರೈಮರ್ ಹಾಕ್ತೀನಿ. ಅದು ಇವತ್ತು ಆಫೀಸಲ್ಲಿ ಫಂಕ್ಷನ್ ಇರೋದಕ್ಕೆ ಅಂಡ್ ಆಲ್ಸೋ ನಾನು ಮೇಕಪ್ ತೋರಿಸೋಣ ಅಂತ ಅನ್ಕೊಂಡಿರೋದಕ್ಕೆ. ಇಫ್ ನಾಟ್, ಜಸ್ಟ್ ಸನ್ಸ್ಕ್ರೀನು ಮಾಯ್ಶ್ಚರೈಸರ್ ಅಲ್ಲೇ ನಾನು ಹೋಗ್ಬಿಡ್ತೀನಿ, ಇದನ್ನೆಲ್ಲ ಹಾಕೋದೇ ಇಲ್ಲ. ಈಗ ಪ್ರೈಮರ್ ಹಾಕಿ ಆಯಿತು. ನೆಕ್ಸ್ಟ್ ಫೌಂಡೇಶನ್. ಈ ಫೌಂಡೇಶನ್ ನಾನು ಹಾಕ್ತಿರೋದು ಇನ್ಸೈಟ್ ಮೇಕಪ್ ಎಸೆನ್ಷಿಯಲ್ಸ್ ಅವ್ರದ್ದು ಅಲ್ಟ್ರಾ ಥಿನ್ ಸೆಕೆಂಡ್ ಸ್ಕಿನ್. ನಾನು ಹಾಕ್ತಿರೋದು ಒಂದು ಇದು ಫೌಂಡೇಶನು. ಇದೇ ಸ್ವಲ್ಪ ಜಾಸ್ತಿ ಆಯ್ತು ಅನ್ನೋ ಒಂದು ಭಾವನೆ ನನಗೆ. ಸೊ
ಸೊ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಬ್ಲೆಂಡರಲ್ಲಿ. ಇದು ಈಗ ಫೌಂಡೇಶನ್ ಹಾಕಿ ಮುಗೀತು. ಈ ಫೌಂಡೇಶನ್ ಆದಮೇಲೆ ಫಿಟ್ ಮಿ ಪೌಡರ್ ಹಾಕ್ತೀನಿ ನಾನು. ಈಗ ಫೌಂಡೇಶನ್ ಮತ್ತೆ ಪೌಡರ್ ಹಾಕಿ ಆಯ್ತಲ್ಲ, ನೆಕ್ಸ್ಟ್ ನಾನು ಐಬ್ರೋಸ್ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಈ ಐ ಮೇಕಪ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಇವತ್ತಿಗೆ ಬೇಡ ಅಂತ ಅನಿಸುತ್ತೆ. ಆ್ಯಂಡ್ ಮೋರ್ ಓವರ್ ನನಗೆ ಅದು ಪ್ರಾಕ್ಟೀಸು ತಪ್ಪೋಗಿದೆ. ಮುಂಚೆ ಆದರೆ ಹಾಕೊಂತ ಇದ್ದೆ, ಬಟ್ ಇವಾಗ ನನಗೆ ಅಷ್ಟು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಅಷ್ಟು ಟಚ್ಚು ಬಿಟ್ಟೋಗಿದೆ. ಸೊ ಇವಾಗ ಕಾಜಲ್ ಹಾಕೊತ ಇದ್ದೀನಿ. ಎಸ್, ಕಾಜಲ್ ಹಾಕ್ಕೊಂಡೆ. ನನಗೆ ಐ ಮೇಲೆ ಹಾಕೊಳ್ಳೋಕ್ಕೆ ಇಷ್ಟ, ಬಟ್ ನಮ್ಮಮ್ಮ ಬೇಯ್ತಾರೆ ಹಾಕೊಂಡ್ರೆ. ಬಟ್ ಅದಕ್ಕೆ ಲೈಟಾಗಿರೋದು ಒಂದು ಹಾಕೊಳ್ಳೋಣ ಅಂತ. ಎಸ್, ನಾನು ಐ ಮೇಕಪ್ ಇಷ್ಟ ಮಾಡೋದು. ಮೇನ್ ಥಿಂಗ್ ನನಗೆ ಇಷ್ಟ ಆಗಿರೋದು ಏನಂದರೆ ಬ್ಲಷ್ ಮತ್ತು ಹೈಲೈಟರ್. ಬ್ಲಷ್ ತುಂಬ ಪಿಂಕಿಶ್ ಥರ ಹಾಕೋರೆ ಅನ್ನೋ ಥರ ಕಾಣಿಸೋದು ನನಗೆ ಇಷ್ಟ ಆಗಲ್ಲ. ಸೊ ಲೈಟಾಗಿ ಹಾಕ್ತೀನಿ. ನನಗೆ ತುಂಬ ಇಷ್ಟ ಯಾವುದು ಅಂದರೆ ಹೈಲೈಟರು. ನನಗೆ ಹೈಲೈಟರ್ನ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಇಫ್ ಐಮ್ ಗೋಯಿಂಗ್ ಔಟ್. ಆ್ಯಂಡ್ ನಾನು ಎಲ್ಲದಕ್ಕೂ ಒಂದೇ ಬ್ರಷ್ ಯೂಸ್ ಮಾಡೋದು. ಬೇರೆ ಯಾವ ಬ್ರಷ್ ನಂಗೆ ಕಂಫರ್ಟೇಬಲ್ ಅನಿಸಲ್ಲ. ನನಗೆ ಈ ಬ್ರಷ್ ಕಂಫರ್ಟೇಬಲ್ ಅನಿಸುತ್ತೆ, ಅದಕ್ಕೆ ನಾನು ಇದೇ ಬ್ರಷ್ ಯೂಸ್ ಮಾಡ್ತೀನಿ. ಎಸ್, ದಿಸ್ ಇಸ್ ಆಲ್ ಅಬೌಟ್ ಮೈ ಫೇಸ್ ಮೇಕಪ್. ನನಗೆ ಮೇನ್ ಥಿಂಗ್ ನಾನು ಮತ್ತೆ ಮಸ್ಕಾರ. ಇದು ನಾನು ಮಾಡ್ಕೊಳ್ಳೋ ಮೇಕಪ್ ಥರ. ಇಫ್ ಇನ್ ಕೇಸ್ ಯಾವುದಾದ್ರೂ ಮೇಕಪ್ ಆರ್ಟಿಸ್ಟ್ ಇಫ್ ಇನ್ ಕೇಸ್ ನನ್ನ ವಿಡಿಯೋ ಇದು ನೋಡಿದ್ರೆ ಏನಾದ್ರು ಕರೆಕ್ಷನ್ಸ್ ಇದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇದೇ ನನ್ನ ಯೂಶುವಲ್ ವೇ ನಾನು ಮಾಡ್ಕೊಳ್ಳೋದು. ಎಲ್ಲರಿಗೂ ಅವ್ರದ್ದೇ ಆದಂಥ ಶೈಲಿ ಇರುತ್ತೆ ಅಲ್ವಾ, ಅವರು ಈಗ ಹೆಂಗೆ ಮಾಡ್ಕೊಳ್ಳೋದು ಏನು ಅಂತ. ಸೊ ಇದು ನನ್ನ ವೇ ಆಫ್ ಗೆಟಿಂಗ್ ರೆಡಿ. ಸೊ ನಾನು ಇದನ್ನು ನಿಮಗೆ ತೋರ್ಸೋಣ ಅಂತ ಅನ್ನಿಸ್ತು, ನಾನು ನಿಮಗೆ ತೋರಿಸ್ತೀನಿ. ಇದು ನೆಕ್ಸ್ಟ್ ಮೇನ್ ಬಂದು ಲಿಪ್ಸ್ಟಿಕ್. ಫಸ್ಟ್ ಲಿಪ್ ಲೈನರ್ ಹಾಕ್ಕೊಡ್ತೀನಿ. ನಂಗೆ ಲಿಪ್ ಲೈನರ್ ಹಾಕಿಲ್ಲ ಅಂದರೆ ಲಿಪ್ಸ್ಟಿಕ್ ಹಾಕೋಕ್ಕೆ ಕಷ್ಟ ಆಗುತ್ತೆ. ಹಾಗೆ ಈ ಲಿಪ್ ಲೈನರ್ ಹಾಕೊಂಡ್ಮೇಲೆ ಲಿಪ್ಸ್ಟಿಕ್ ಹಾಕೊಂಡು ಅಭ್ಯಾಸ. ಲಿಪ್ ಲೈನರ್ ಆಯಿತು. ಈಗ ಲಿಪ್ಸ್ಟಿಕ್. ಇದು ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್. ಇದು ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ಮೇಲೆ ಯೂಶಲಿ ತುಂಬ ಲಿಪ್ಸ್ಟಿಕ್ ಏನಾದ್ರು ಎಕ್ಸೆಸ್ ಜಾಸ್ತಿ ಆಗಿದ್ರೆ ಅದನ್ನು ಈ ಥರ ಟಿಶ್ಯೂಲಿ ಮಾಡಿ ಎಕ್ಸ್ಟ್ರಾಸ್ ಇರೋದ್ಮೇಲೆ ರಿಮೂವ್ ಮಾಡ್ಕೊಳ್ತೀನಿ. ಅಲ್ಲಿಗೆ ಅದೆಲ್ಲ ಅಂಟಿಬಾರ್ದು ಅಂತ. ಬಟ್ ಸ್ಟಿಕ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಎಸ್, ಇದು ನನ್ನ ಕಂಪ್ಲೀಟ್ ಮುಖದ್ದು ಮೇಕಪ್ಪು. ನೆಕ್ಸ್ಟ್ ನಾನೊಂದು ಸ್ಟಿಕ್ಕರ್ ಇರೋಣ ಅಂತ ಇದು ವೈಟ್ ಸ್ಟೋನ್ದು ಇಯರಿಂಗ್ ಬರೋಕ್ಕೆ ಮಂಚಾಗುತ್ತೆ. ಇದಾಯಿತು ನನ್ನ ಓಲೆ. ಅದು ಯೂಶುವಲ್ ಆಗಿ ಮೇಕಪ್ ಮಾಡಬೇಕಾದ್ರೆ ಇಷ್ಟು ನೀಟಾಗಿ ಎಲ್ಲ ಆರ್ಗನೈಸ್ ಮಾಡ್ಕೊಂಡು ದೇವರನ್ನ ನಾನು ಮಾಡಲ್ಲ. ಮೆಸಿ ಆಗಿ ಅದು ಏನು ಅಂತ ಮಾಡಿರ್ತೀನಿ. ಸೊ ಇವತ್ತು ವೀಡಿಯೋಗೋಸ್ಕರ ಓಡಾಡೋಕ್ಕಾಗಲ್ವಲ್ಲ, ಸೊ ಎಲ್ಲಾನು ಒಂದು ಕಡೆ ಆರ್ಗನೈಸ್ ಮಾಡಿಕೊಂಡು ಮಾಡ್ತಿದ್ದು. ಕೈಗೆ ವಾಚ್ ಹಾಕ್ತೀನಿ. ಇದು ನನ್ನ ಮೇಕಪ್ ಆ್ಯಂಡ್ ಆಕ್ಸೆಸರೀಸ್ ಹೀಗೆ ನಾನು ಸ್ಟೈಲ್ ಮಾಡ್ತಾ ಇರೋದು. ಆ್ಯಂಡ್ ಮೇನ್ ಬಂದು ಹೇರ್ ಸ್ಟೈಲ್. ನನ್ನ ಹೇರ್ ಸ್ಟೈಲೇ ಒಂದು ದೊಡ್ಡ ಚಿಂತೆ ಆಗ್ಬಿಡುತ್ತೆ. ಸದ್ಯಕ್ಕೆ ಈ ಹೇರ್ ಸ್ಟೈಲ್ ಅಂತ ಫಿಕ್ಸ್ ಆಗಿದ್ದೀನಿ. ಪ್ರಾಬಬ್ಲಿ ಮೋಸ್ಟ್ಲಿ ಚೇಂಜ್ ಆಗಬಹುದೇನೋ ನಾನು ಹೋಗೋ ಅಷ್ಟರಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಇವಾಗ ಮುಗ್ದಿದೆ. ಸೊ ಇದು ನೋಡಿ ನನ್ನ ಲೋಕಲ್ ಮೇಕಪ್. ನಾನು ಹೊರಗಡೆ ಹೋಗ್ಬೇಕಾದ್ರೆ ಅದೊಂದು ಫಂಕ್ಷನ್ಸ್ ಇದ್ದರೆ ನಾನು ಈ ಥರ ರೆಡಿ ಆಗೋದು. ಇದು ನನ್ನ ಮೇಕಪ್ ಮಾಡ್ಕೊಂಡಿರೋ ಥರ. ನಿಮ್ಗೆ ಇದು ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೂ ಬೇರೆ ಬೇರೆ ವೀಡಿಯೋಸ್ ಮಾಡ್ತೀನಿ. ನಾನು ಫ್ರೀ ಟೈಮ್ ಆದಾಗಲೆಲ್ಲ ಫ್ರೀ ಮಾಡಿಕೊಂಡು ವೀಡಿಯೋಸ್ ಮಾಡ್ತೀನಿ. ಸೊ ಈ ವಿಡಿಯೋ ಫುಲ್ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಈ ಒಂದು ಲುಕ್ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ನೀವು ನೋಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ. ಬಯೋದಲ್ಲಿ ಇದು ಕೂಡ ಇದೆ, ಹೋಗಿ ಕ್ಲಿಕ್ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಇನ್ನೂ ಫಾಲೋ ಮಾಡ್ತೀರಾ ಬೇಗ ಹೋಗಿ ಫಾಲೋ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.